ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ನಮ್ಮ ಆಳಂದ ಶಾಸಕರು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಶ್ರೀಯುತ BR ಪಾಟೀಲ್ ಸರ್ ಅವರು ಇದೀಗ ಉದ್ಘಾಟನೆಯನ್ನ ನೆರವೇರಿಸಿ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಉದ್ಘಾಟನೆ ನುಡಿಗಳನ್ನ ಮಾತನಾಡಲಿದ್ದಾರೆ. ಸೊ ಒಂದ್ಸಾರಿ ಆತ್ಮೀಯ ಬಂಧುಗಳೇ, ಇಂದಿನ ಬೃಹತ್ ಬಹಿರಂಗ ಪ್ರಚಾರ ಸಭೆಯ ಉದ್ಘಾಟಕರ ನುಡಿಗಳನ್ನ ನಾವು ನೀವೆಲ್ಲರೂ ಆಲಿಸೋಣ. ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನುಡಿ ಪೀಠಕ್ಕೆ BR ಪಾಟೀಲ್ ಸರ್ ಅವರನ್ನ ಬರಮಾಡಿಕೊಳ್ಳೋಣ. भारत माता की कांग्रेस पक्षಕ್ಕೆ ಈ ಒಂದು ಉತ್ತರ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಪರವಾಗಿ ಶ್ರೀ ಸಾಗರ್ ಖಂಡ್ರೆ ಅವರ ಪರವಾಗಿ ನಾಮಪತ್ರ ಸಲ್ಲಿಸಲು ಬಂದಂತ ವೇದಿಕೆ ಮೇಲೆ ನಮ್ಮ ಹಿರಿಯರು ಮತ್ತು ಆತ್ಮೀಯರು ಮಾಜಿ ಸಚಿವರಾದಂಥ PGR ಸಿಂಧ್ಯಾರ್ ಅವರೇ, ರಾಜಶೇಖರ್ ಪಾಟೀಲ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ಅಭ್ಯರ್ಥಿಗಳಾದಂಥ ಸಾಗರ್ ಖಂಡ್ರೆ ಅವರೇ, ನಮ್ಮ ಕಾರ್ಯಾಧ್ಯಕ್ಷರಾದ ವಸಂತ್ ಕುಮಾರ್ ಅವರೇ, ಅಜಯ್ ಸಿಂಗ್ ಅವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ನಮ್ಮ ಪಕ್ಷದ ಗಣ್ಯಮಾನ್ಯ ವ್ಯಕ್ತಿಗಳೇ, ನೆರೆದಂಥ ಎಲ್ಲ ಪಕ್ಷದ ಮುಖಂಡಗಳೇ, ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಬಂಧುಗಳೇ, ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ಇದು ನಮ್ಮ ಸ್ವಾರ್ಥಕ್ಕೆ ಸೇರಿಲ್ಲ ಅಥವಾ ನಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಸೇರಿಲ್ಲ. ಈ ದೇಶವನ್ನು ಉಳಿಸಬೇಕು, ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶದ ಸಂವಿಧಾನ ಉಳಿಬೇಕು ಮತ್ತು ಈ ದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲರೂ ನಾವು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತ ದೇಶ ಬಚಾವ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಬಂಧುಗಳೇ, ಇವತ್ತು ಅನೇಕ ವಿಷಯಗಳು ಮಾತನಾಡುತ್ತಿದೆ, ಅನೇಕ ಜನ ಮಾತಾಡೋರು ಕೂಡ ಇದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತೇನು ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಡವರಿಗೋಸ್ಕರ ಕಣ್ಣೀರು ಸುರಿಸ್ತಾರೆ, ಬಹಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ. ಆದರೆ ಮುಖ್ಯಮಂತ್ರಿ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಎಷ್ಟು ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ, ಮಹಿಳಾ ವಿರೋಧಿ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಬಂಧುಗಳೇ, ಇವತ್ತು ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ, ನಿಮಗೆ ಕುಟುಂಬ ಇಲ್ಲ, ಸಂಸಾರ ಇಲ್ಲ, ಆದರೆ ನಿಮ್ಮ ಜೀವನ ಶೈಲಿ ವಿಲಾಸಿಯಾಗಿದೆ, ನಿಮ್ಮ ಸಂಭ್ರಮದ ಜೀವನ ಶೈಲಿಯಾಗಿದೆ. ಇವತ್ತು ಇಂಥ ಬಡ ದೇಶಕ್ಕೆ ಇಂಥ ದುಬಾರಿ ಪ್ರಧಾನಮಂತ್ರಿ ನಮಗೆ ಬೇಕಾಗಿತ್ತ? ಇವತ್ತು ಯಾರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ? ಪ್ರಧಾನಮಂತ್ರಿ ಮೋದಿಯವರು ಪಾರ್ಲಿಮೆಂಟ್ ಹೌಸ್ ಕಟ್ಟಿದ್ರು ನಮ್ಮ ದೇಶದಲ್ಲಿ, ದೆಹಲಿಯಲ್ಲಿ. ಪಾರ್ಲಿಮೆಂಟ್ ಹೌಸ್ ಇನ್ನೂ ಗಟ್ಟಿಯಾಗಿದೆ, ಸುಂದರವಾಗಿದೆ, ಭವ್ಯವಾಗಿದೆ. ಅದಕ್ಕೆ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಇದು ಬೇಕಾಗಿತ್ತ? ಅದೇ ಥರ ಇವತ್ತು ಅವರಿಗೆ ಓಡಾಡೋದಕ್ಕೆ ವಿಮಾನಗಳನ್ನು ಖರೀದಿ ಮಾಡಿದ್ರು, 17,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಈ ಬಡ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಮಾಡಿ ವಿಮಾನ ಖರೀದಿ ಮಾಡಿ, ಆಮೇಲೆ ಅವರು ಮತ್ತೆ 6 ಕಾರ್ಗಳನ್ನು ಖರೀದಿ ಮಾಡಿದ್ರು, ಹೊಸ 6 ಕಾರ್ಗಳು. ಆದರೆ ಈ ದೇಶದ ಬಡ ಜನರಿಗೆ ಅವರು ಸಬ್ಬರಾಗಿ ನಡ್ಕೊಂಡ್ರು. ಅದೇ ಥರ ಇವತ್ತು ಈ ದೇಶದಲ್ಲಿ ಅನೇಕ ದುಂದು ವೆಚ್ಚಗಳನ್ನು ಮಾಡಿ ಈ ದೇಶವನ್ನು ದಿವಾಳಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ದೇಶದ ಭವಿಷ್ಯ, ದೇಶದಲ್ಲಿ ಮುಂದೆ ಪ್ರಜಾಪ್ರಭುತ್ವ ಇರಬೇಕು, ಈ ದೇಶದಲ್ಲಿ ಸಂವಿಧಾನ ಇರಬೇಕು, ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು, ನಿರುದ್ಯೋಗಿಗಳಿಗೆ ಕೆಲಸ ಸಿಗಬೇಕು,
ಇಂಥ ಅನೇಕ ಮಹತ್ ಕಾರ್ಯಗಳನ್ನು ಮಾಡುವಂತ